ಇನೋವಾ ಕಾರ್ನಲ್ಲಿ ಬಂದಿದ್ರು. ಏಕಾಏಕಿ ಜ್ಯುವೆಲರಿ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ರು. ಫಟಾಫಟ್ ಎಲ್ಲಾ ದಾಖಲೆ ತೋರಿಸಿ ಅಂತ ತಾಕೀತು ಮಾಡಿದ್ರು. ಅಯ್ಯೋ, ಆಫೀಸರ್ಗಳು ಬಂದವ್ರೆ ಅಂತ ಶಾಕ್ ಆಗಿದ್ದ ಜ್ಯುವೆಲರಿ ಸಿಬ್ಬಂದಿಯು ಎದ್ದು ಬಂದ ದಾಖಲೆಗಳನ್ನ ಇವ್ರ ಕೈಗೆ ನೀಡಿದ್ರು. ಆದ್ರೆ ಕಟ್ ಮಾಡಿ ನೋಡಿದ್ರೆ ಅವ್ರೆಲ್ಲರೂ ನಕಲಿ ಅಧಿಕಾರಿಗಳು ಆಗಿದ್ರು. ದಾಳಿ ನೆಪದಲ್ಲಿ 1 kg ಚಿನ್ನ ದೋಚಿದ್ದ ನಕಲಿ ಆಫೀಸರ್ಸ್ ಬಂಧನ. ದಾಳಿ ಮಾಡಿದ್ರು, ದೋಚಿದ್ರು, ಸಣ್ಣ ತಪ್ಪಿನಿಂದ ಮಾಲ್ ಸಮೇತ ಲಾಕ್ ಆದ್ರು. ನಾವು BIS ಅಧಿಕಾರಿಗಳು ಚಿನ್ನವನ್ನ ಚೆಕ್ ಮಾಡಬೇಕು ಅಂತ ಜ್ಯುವೆಲರಿ ಅಂಗಡಿಯೊಂದಕ್ಕೆ ದಾಳಿ ಮಾಡಿ 1 kgಗೂ ಅಧಿಕ ಚಿನ್ನ ವಂಚನೆಗೆ ಯತ್ನಿಸಿದ್ದ ನಕಲಿ ಅಧಿಕಾರಿಗಳನ್ನ KR ಪುರಂ ಪೊಲೀಸರು ಬಂಧಿಸಿದ್ದಾರೆ. ಇನೋವಾ ಕಾರ್ನಲ್ಲಿ ತಾವು ಆಫೀಸರ್ಗಳು ಅಂತ ಎಂಟ್ರಿ ಕೊಟ್ಟಿದ್ದ ಸಂಪತ್ ಕುಮಾರ್, ಸಂದೀಪ್ ಶರ್ಮಾ, ಅವಿನಾಶ್ ಕುಮಾರ್, ಜೋಶಿ ಆರ್ ಥಾಮಸ್ ಎಂಬ ಆರೋಪಿಗಳನ್ನ KR ಪುರಂ ಪೊಲೀಸರು ಬಂಧಿಸಿದ್ದಾರೆ. ಅಂದ್ಹಾಗೆ ಈ ಫೋಟೋದಲ್ಲಿ ನಿಂತಿದ್ದಾರಲ್ಲ, ಇವರೇ ನೋಡಿ ಆ ಖತರ್ನಾಕ್ ಆಫೀಸರ್ಸ್, ಅಲ್ಲಲ್ಲ ನಕಲಿ ಆಫೀಸರ್ಸ್. ಮೊನ್ನೆ ಅಂದ್ರೆ 27ನೇ ತಾರೀಕು KR ಪುರಂ ಠಾಣಾ ವ್ಯಾಪ್ತಿಯ ಮಹಾಲಕ್ಷ್ಮಿ ಜ್ಯುವೆಲರಿ ಅಂಗಡಿಗೆ ಈ ಎಲ್ಲ ಆರೋಪಿಗಳು ಎಂಟ್ರಿ ಕೊಟ್ಟಿದ್ರು. ತಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಧಿಕಾರಿಗಳು, ನಮ್ಮ ಟೀಮ್ ಸಿಟಿಯ ಎಲ್ಲಾ ಜ್ಯುವೆಲರಿ ಅಂಗಡಿಗಳ ಮೇಲೆ ದಾಳಿ ಮಾಡಿದೆ, ನಿಮ್ಮ ಅಂಗಡಿಗೂ ದಾಳಿ ಮಾಡಿದ್ದೀವಿ, ಚಿನ್ನದ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಆರೋಪಿಗಳ ವೇಷಭೂಷಣ ನೋಡಿ ಜ್ಯುವೆಲರಿ ಅಂಗಡಿ ಸಿಬ್ಬಂದಿ ಕೂಡ ಇವರು ನಿಜವಾಗ್ಲೂ ಆಫೀಸರ್ಸ್ ಗಳು ಇರಬೇಕು ಅಂತ ನಂಬಿದ್ರು. ದಾಖಲೆಗಳನ್ನ ತಂದು ಅವರ ಕೈಗೆ ಇಟ್ಟಿದ್ರು. ಬರೋಬ್ಬರಿ 40 ನಿಮಿಷ ಸರ್ಚ್ ನಡೆಸಿದ್ದ ನಕಲಿ ಅಧಿಕಾರಿಗಳು ಚೆಕಿಂಗ್ ಮಾಡಬೇಕು ಅಂತ ಆರೋಪಿಗಳು ಸುಮಾರು 1 kg ಚಿನ್ನವನ್ನ ವಶಪಡಿಸಿಕೊಂಡ್ರು. ಅಲ್ಲೇ ಒಂದು ನೋಟಿಸ್ ಕೂಡ ರೆಡಿ ಮಾಡಿದ್ದ ನಕಲಿ ಅಧಿಕಾರಿಗಳು ಮುಂದಿನ ವಾರ ಚೆನ್ನೈ ಆಫೀಸ್ಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆಯನ್ನ ಕೂಡ ನೀಡಿದ್ರು. ಅಲ್ಲಿವರೆಗೂ ಎಲ್ಲ ಓಕೆ ಆಗಿತ್ತು. ಆದ್ರೆ ಕೊನೆಗೆ ಹೋಗೋ ಟೈಮ್ ನಲ್ಲಿ ಒಂದು ಎಡವಟ್ಟು ಮಾಡಿದ್ದ ಆರೋಪಿಗಳು ಜ್ಯುವೆಲರಿ ಅಂಗಡಿಯ CCTV ವಶ ಪಡೆದು ಇನೋವಾ ಕಾರು ಹತ್ತಿ ಎಸ್ಕೇಪ್ ಆಗಿದ್ರು. 27ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲರ್ ಅಂಗಡಿಯಲ್ಲಿ ಸುಮಾರು 4 ಜನ ನಾವು GST ಮತ್ತು ಹಾಲ್ಮಾರ್ಕ್ ಪರಿಶೀಲನಾಧಿಕಾರಿಗಳೆಂದು ಅಂಗಡಿಗೆ ನುಗ್ಗಿ ಸುಮಾರು 85 ಲಕ್ಷ ಬೆಲೆ ಬಾಳುವ 1 kg 248 ಗ್ರಾಂ ಬಂಗಾರ ಒಡವೆಗಳನ್ನು ದೋಚಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನೋವಾ ಕ್ರಿಸ್ಟಾ ವಾಹನದಲ್ಲಿ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ KR ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ತದನಂತರ ಇಮಿಡಿಯೇಟ್ ನಮ್ಮ KR ಪುರ ಇನ್ಸ್ಪೆಕ್ಟರ್ ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಈ ಪ್ರಕರಣದಲ್ಲಿ 1 kg 248 ಗ್ರಾಂ ಚಿನ್ನಾಭರಣದ ಒಡವೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳ ಕರ್ತವ್ಯವನ್ನು ಅದಾದ್ಮೇಲೆ ಆರೋಪಿಗಳು ತಮ್ಮ ಕಾರಿನಲ್ಲಿ 1-2 ಕಿಲೋಮೀಟರ್ ಹೋಗಿದ್ದಾರೆ. ಅವಾಗ ಕೊಂಚ ಯೋಚನೆ ಮಾಡಿದ ಜ್ಯುವೆಲರಿ ಸಿಬ್ಬಂದಿಗೆ CCTV ಯಾಕೆ ಕೇಳಿದ್ರು ಅನ್ನೋ ಡೌಟ್ ಬಂದಿದೆ. ಕೂಡಲೇ KR ಪುರಂ ಠಾಣೆಗೆ ದೂರು ನೀಡಿ ತಾವು ಇನೋವಾ ಕಾರ್ ಚೇಸ್ಗೆ ಮುಂದಾಗಿದ್ದಾರೆ. ಈ ವೇಳೆ ತಾವು ನಕಲಿ ಅಧಿಕಾರಿಗಳು ಅಂತ ಗೊತ್ತಾಗಿರ್ಬೇಕು ಅಂತ ಇನೋವಾ ಕಾರ್ ಸ್ಪೀಡ್ ಮಾಡಿದ ಆರೋಪಿಗಳು ಎಸ್ಕೇಪ್ ಆಗೋಕೆ ಮುಂದಾಗಿದ್ದಾರೆ. ಈ ವೇಳೆ ಜ್ಯುವೆಲರಿ ಸಿಬ್ಬಂದಿ ಹೇಮರಾಜ್ ಕಾರ್ಗೆ ಅಡ್ಡ ಬಂದು ನಿಲ್ಲಿಸೋಕೆ ಟ್ರೈ ಮಾಡಿದ್ದಾನೆ. ಆಗಲೂ ಕಾರು ನಿಲ್ಲಿಸಿದ ಆರೋಪಿಗಳು ಆತನ ಮೇಲೆ ಕಾರು ಹತ್ತಿಸಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾರೆ. ಈ ನಡುವೆ ಮುಂದೆ ಇದ್ದ ಬೈಕ್ಗಳಿಗೆ ಇನೋವಾ ಕಾರು ಡಿಕ್ಕಿಯಾಗಿ ಸರಣಿ ಅಪಘಾತ ನಡೆದಿದೆ. ಆ ಟ್ರಾಫಿಕ್ ಕ್ಲಿಯರ್ ಆಗುವಷ್ಟರಲ್ಲಿ KR ಪುರಂ ಪೊಲೀಸರು ಎಂಟ್ರಿ ಕೊಟ್ಟು ಎಲ್ಲಾ ಆರೋಪಿಗಳನ್ನ ಮಾಲ್ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಹೌದು ಸರ್, ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಆಫೀಸರ್ಸ್ ಇದ್ದೀನಿ ಅಂತ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಬಂದಿದ್ದರು. ಒಳಗಡೆ ಬಂದು ಎಲ್ಲ ಗೋಲ್ಡ್ ಇಟ್ಕೊಂಡು ಸರ್ ಇನ್ಸ್ಪೆಕ್ಷನ್ಗೆ ಹೋಗುತ್ತೆ, ನಿಮಗೆ 1 ವಾರ ಆದಮೇಲೆ ವಾಪಸ್ ಬಂದುಬಿಡುತ್ತೆ ನೋಟಿಸ್ ಅಂತ ತೋರಿಸಿದ್ರು. ಸರ್ ನಿಮ್ಮದು DVR ಕೊಡಿ, ನಾವು ಅಲ್ಲಿ ಫ್ರಂಟಾಗಿ ತೋರಿಸ್ಬೇಕು ಆ ಪ್ರೂಫಾಗಿ ನಾವು ಆ ಅಂಗಡಿಗೆ ಹೋಗಿದ್ದೀವಿ ಅಂತ DVR ಇಟ್ಕೊಂಡೋಗಿ ನಮಗೆ ಡೌಟ್ ಬಂತು. ಆವಾಗ ತಕ್ಷಣ ನಾನು ನಮ್ಮ ಅಣ್ಣ ಒಬ್ಬರು ಮಾಡಿಕೊಂಡು ಗಾಡಿ ಮೇಲೆ ಫಾಲೋ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಮುಂದೆ GRT ಶೋರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ವಾಪಸ್ ಬಂದವರೆ, ಯಾಕೆ ನಮ್ಮನ್ನು ಫಾಲೋ ಮಾಡ್ತಾಯಿದ್ದೀರಾ ಅಂತ. ಸರ್ ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ, ನೀವು ಹೋಗ್ತಾಯಿರಿ, ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ. ಫಾಲೋ ಮಾಡಬೇಡ, ಇಲ್ಲೇ ಸಾಯಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ದೆ. ಅವನು ಸ್ಟೇಟ್ಮೆಂಟ್ ಅವ್ನು ಕೊಟ್ಟವನೇ. ಆವಾಗೇ ಡೌಟ್ ಫುಲ್ಲಾಗಿ ಕ್ಲಿಯರ್ ಆಗಿಬಿಡ್ತು, ಅವ್ನು ಕಳೆದವನೇ ಇದ್ದಾನಂತ. ಆವಾಗೇ ತಕ್ಷಣ ನಾನು ಗಾಡಿ ನಿಲ್ಲಿಸಿ, ನೀವು ಯಾರು ಫ್ರಾಡ್ ಇದ್ದೀರಾ ಅಂದರೆ ಗಾಡಿ ನಿಲ್ಲಿಸಿ ಅಂದರೆ ಗಾಡಿ ನಿಲ್ಲಿಸಿಲ್ಲ, ಗಾಡಿನ ಏಟ್ ಮಾಡ್ಕೊಂಡು ಹೋಗ್ತಾಯಿದ್ದೀರೋ. ಅಲ್ಲೇ ಮುಂದೆ KR ಪುರಂ ಬಸ್ ಸ್ಟ್ಯಾಂಡ್ ಹತ್ರನೇ ಗಣೇಶ ದೇವಸ್ಥಾನ ಪಕ್ಕದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು
ಸ್ಟಾಪ್ ಮಾಡಿ ಅಂದರೆ ಸ್ಟಾಪ್ ಮಾಡಿಲ್ಲ, ಗಾಡಿ ಓಡ್ಕೊಂಡು ಹೋಗ್ಬಿಡ್ತಾಯಿದ್ರು. ಆವಾಗ ಹೆಲ್ಮೆಟ್ ಇಟ್ಕೊಂಡು ನಾನು ಹೊಡೆದೆ ಗ್ಲಾಸಿಗೆ, ಆದ್ರೂ ಗಾಡಿಗೆ ಏಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆವಾಗ ಸ್ವಲ್ಪ ಏಟ್ ಆಗಿದೆ. ಮುಂದೆಯಿಂದ ಯೂಟರ್ನ್ ತೊಗೊಂಡು ಪೊಲೀಸ್ ಸ್ಟೇಷನ್ ಫ್ರಂಟಿಂದ TC ಪಾಳ್ಯ ಸೈಡ್ ಹೋಗ್ಬಿಟ್ರು ಅವರು. ಅಲ್ಲಿ ಒಂದು ಸಂದಿಯಲ್ಲಿ ಸ್ಟಕ್ ಆಗಿಬಿಡ್ತು. ಆವಾಗ ಫಾಲೋ ಮಾಡ್ಕೊಂಡು ಗಾಡಿಯಲ್ಲಿ ನಾನು ಹೋಗಿದ್ದೆ, ನನ್ನ ಅಣ್ಣ. ಆವಾಗ ಸ್ಟಕ್ ಮಾಡ್ಕೊಂಡು ಮಿಸ್ಟೇಕ್ ಆಗಿಬಿಡ್ತಲ್ಲ, ಆವಾಗ ಗ್ಲಾಸ್ ಹೊಡೆದಾಕಿದ್ದೆ ನಾನು. ಮತ್ತು ಫುಲ್ಲು ಆವಾಗ ಆವಾಜ್ ಮಾಡಿದೆ, ಫಾಲೋ ಮಾಡಬೇಡ, ಸೈಜ್ ಹಾಕ್ಬಿಡ್ತು, ಹೋಗ್ಬಿಡ್ತೇನೆ, ಗಾಡಿ ಮೇಲೆ ಹಾಕ್ಬಿಡ್ತೇನೆ ಅಂತ. ಕಾಲ ಮೇಲೆ ಗಾಡಿ ಹಾಕ್ಬಿಡ್ತು ಸ್ವಲ್ಪ. ಇಲ್ಲಿ ಆವಾಗ ವೈಟ್ರ್ ಬಂದು ಸ್ವಲ್ಪ ಆಗಿತ್ತು. ಇನ್ನು ರೆಡ್ ಹ್ಯಾಂಡ್ ಆಗಿ ಆರೋಪಿಗಳನ್ನ ಹಿಡಿದಿರುವಂತಹ KR ಪುರಂ ಪೊಲೀಸರು ಆರೋಪಿಗಳ ಹಿಸ್ಟರಿ ಕೆದಕ್ತಾ ಇದ್ದಾರೆ. ಈತನ ಟೀಮ್ನ ಮತ್ತೋರ್ವ ಆರೋಪಿ ತಪ್ಪಿಸಿಕೊಂಡಿದ್ದು ಆತನ ಪತ್ತೆಗೆ ಬಲೆ ಬೀಸಲಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.